ನೋಡಿ, ಆಡಳಿತ ಸ್ಥಾನದಲ್ಲಿರುವ ಹಿರಿಯ ರಾಜಕಾರಣಿ ಈ ಥರ ಮಾತಾಡಿದ್ದು ದುರಂತ. ಅದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಮಾತಿದಲ್ಲ. ಇಡೀ ದೇಶ ಒಬ್ಬ ಅನುಭವಿ ದಲಿತ ನಾಯಕನ ಬಾಯಿಂದ ಇಂಥ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅವರು ದೇಶ ಮತ್ತು ಧರ್ಮವನ್ನು ಸ್ವತಂತ್ರ ಪೂರ್ವದಲ್ಲಿದ್ದ ಕಾಂಗ್ರೆಸ್ಸಿನ ಬಗ್ಗೆ ಅಲ್ಲ, ಸ್ವತಂತ್ರ ಆದ ನಂತರ ಇಡೀ ದೇಶ ಮತ್ತು ಧರ್ಮವನ್ನು ಒಡೆದಿದ್ದೇ ಕಾಂಗ್ರೆಸ್ ಪಕ್ಷ. ಜಾತಿಗಳ ನಡುವೆ ವೈಮನಸ್ಸನ್ನು ತಂದಾಕಿ ಒಟ್ಟಾರೆ ಇಡೀ ದೇಶದಲ್ಲಿ ಶಾಂತಿಯಿಂದ ಇರಬಾರ್ದು ಅನ್ನೋದು ಅವ್ರ ಮನಸ್ಥಿತಿ. ನೋಡಿ, ಇವತ್ತು RSS ಅವ್ರನ್ನ ಹುಡುಕಿ ಕೊಲ್ಲಿ ಅಂತ ಮುಸ್ಲಿಮರಿಗೆ ಹೇಳ್ತಾರೆ. ಹಾಂ, ನೋಡಿ, ಯಾರು ಇಸ್ಲಾಮವನ್ನು ಪಾಲನೆ ಮಾಡೋದಿಲ್ಲ ಅವರೆಲ್ಲ ಕಾಫಿರರು ಅನ್ನುವ ಧರ್ಮ ಅದು. ಅಂಥ ಧರ್ಮದವರಿಗೆ RSSನವ್ರನ್ನ ಹುಡುಕಿ ಕೊಲ್ಲಿ ಅಂದರೆ ನರೇಂದ್ರ ಮೋದಿಜಿ ಕೂಡ RSSನ ಸ್ವಯಂ ಸೇವಕ. ಇವತ್ತು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರಿದ್ದಾರೆ, ನಾವು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀವಿ, ತುಂಬ ರಾಜ್ಯಗಳಲ್ಲೂ ಅಧಿಕಾರದಲ್ಲಿದ್ದೀವಿ. ಅಲ್ಲಿರುವ ಎಲ್ಲ ಮಂತ್ರಿಗಳು ಕೂಡ RSSನ ಸ್ವಯಂ ಸೇವಕರು. ಹಾಗಾದರೆ ಖರ್ಗೆ ಅವರು ಇವ್ರನ್ನೆಲ್ಲ ಹುಡುಕಿ ಕೊಲ್ಲಿ ಅಂತ ಇಂಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಇದು? ನೋಡಿ, ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಪುದುಚೇರಿ ಇರ್ಬೋದು, ಎಲ್ಲಿಯೂ ಕೂಡ ಪ್ರಜ್ಞಾವಂತ ಈ ದೇಶದ ಮತದಾರರು ಕಾಂಗ್ರೆಸ್ಸಿನ ಮಾನ ಮರ್ಯಾದೆಯನ್ನು ಕೂಡ ಉಳಿಸಲ್ಲ. ಈ ಮಾನ ಮರ್ಯಾದೆಯನ್ನು ಉಳಿಸ್ತಾನೆ ಇರುವ ಸೋಲು ಬರುತ್ತೆ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಧ್ಯಕ್ಷರು ವಿಚಲಿತವಾಗಿದ್ದಾರೆ. ಹಾಗಾಗಿ ಅವ್ರಿಗೆ ತಲೆ ಸ್ಥಿತಿಮಿತಿಲಿಲ್ಲ. ಆ ಸೋಲಿನ ಹತಾಶೆಯಿಂದ ಈ ಮಾತನ್ನು ಆಡಿದ್ದಾರೆ. ಅವರ ಮಗನೇ ಇಲ್ಲಿ ಕರ್ನಾಟಕ ಸರ್ಕಾರದ ಭಾಗ. ಆ ಮರಿಕರಿಗೆ ಎಲ್ಲ ಸೇರ್ಕೊಂಡು ಇಲ್ಲೊಂದು ಕಾನೂನು ಮಾಡಿದ್ದಾರೆ. ಯಾರು ದ್ವೇಷ ಭಾವನೆಯನ್ನು ಬಿತ್ತುತ್ತೀರೋ ಅವ್ರನ್ನೆಲ್ಲ ಹಿಡಿದು ಬಂಧಿಸಿ ಕಂಬಿ ಒಳಗಡೆ ಹಾಕ್ತೀವಿ ಅಂತ. ನಮ್ಮ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಯಾವುದೋ ಮಾತುಗಳನ್ನು ಬಾಯ್ತಪ್ಪಿಂದ ಹೇಳಿದ್ರು ಅಥವಾ ಹೇಳದೇ ಇದ್ದರೂ ಅನವಶ್ಯಕವಾಗಿ ಅವ್ರ ಮೇಲೆ FIR ಹಾಕಿದ್ದಾರೆ. ಅವ್ರನ್ನ ಬಂಧಿಸೋ ಕೆಲಸ ಆಗಿದೆ. ಇಡೀ ದೇಶವನ್ನು ಒಡೆಯುವ, ಧರ್ಮವನ್ನು ಒಡೆಯುವ ಪ್ರಧಾನಮಂತ್ರಿಗಳನ್ನು ಸೇರಿಸಿ ಎಲ್ರಿಗೂ ಕುತ್ತು ತರುವಂಥ ಮಾತನ್ನು ಅವ್ರ ತಂದೆಯನ್ನೇ ಆಡಿದ್ದಾರೆ. ಈಗ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಲ್ಲ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾರ್ಟಿಯಲ್ಲಿ ಅವ್ರದ್ದೇ ಪಕ್ಷದ ದಲಿತ ನಾಯಕನ ಮೇಲೆ KJ ಹಳ್ಳಿ DJ ಹಳ್ಳಿಲಿ ಅಟ್ಯಾಕ್ ಆಗ್ತದೆ. ಅವತ್ತು ಮುಸ್ಲಿಮರಿಗೆ ಹೊಡಿರಿ ಬಡಿರಿ ಕಡಿರಿ ಬೇಡ, ಅವರನ್ನು ಕಾನೂನಾತ್ಮಕವಾಗಿ ಜೈಲಿಗೆ ಹಾಕಿ ಅಂತ ಹೇಳಲಿಕ್ಕೆ ಇವರಿಗೆ ನಾಲ್ಗೆ ತಿರುಗಲಿಲ್ವಾ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಇವ್ರದೇ ಸರ್ಕಾರ ಇರುತ್ತೆ, ನಮ್ಮ ಬ್ರದರ್ಸು ಅಂತಾರೆ, ಅವ್ರನ್ನ ಜೈಲಿಗೆ ಹಾಕಿ ಅಂತ ಅನ್ನಿಸ್ಲಿಲ್ವಾ? ಹುಬ್ಬಳ್ಳಿಲೋ ಮೈಸೂರಲ್ಲೋ ಪೊಲೀಸ್ ಸ್ಟೇಷನ್ ಮೇಲೆ ಮುಸ್ಲಿಮರು ದಾಳಿ ಮಾಡ್ತಾರೆ, ಅವರನ್ನು ಬಂಧಿಸಿ ಅಥವಾ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅಂತ ಹೇಳಲಿಕ್ಕೆ ಇವ್ರಿಗೆ ಆಗಲಿಲ್ಲ. ಪೆಹಲ್ಗಾಮಲ್ಲಿ ನೀನು ಹಿಂದೂನಾ ಅಂತ ಕೇಳಿ ಪಾಕಿಸ್ತಾನ ಮತ್ತು ಈ ದೇಶದಲ್ಲಿದ್ದಂಥ ಟೆರರಿಸ್ಟ್ಗಳು ಹುಡುಕಿ ಅವ್ರನ್ನ ಹೊಡಿತಾರೆ. ನಮ್ಮ ಹೆಣ್ಣುಮಕ್ಕಳ ಕುಂಕುಮ ಅರಳುತ್ತೆ. ಅವತ್ತು ಖರ್ಗೆಗೆ ಅವರು ಯಾರ್ಯಾರು ಟೆರರಿಸ್ಟ್ ಈ ದೇಶದಲ್ಲಿದ್ದಾರೆ, ಯಾರ್ಯಾರು ಮೂಲಭೂತ ಉಗ್ರವಾದಿಗಳಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಕೊಲ್ಲಿ ಅಂತ ಹೇಳಲಿಕ್ಕೆ ಬಾಯಿ ತಿರುಗಲಿಲ್ವ ಇವರಿಗೆ? ಹಾಗಾದರೆ ಇವ್ರ ಉದ್ದೇಶ ಏನು? ನೋಡಿ, ಮುಸ್ಲಿಮರ ಮತವನ್ನೇ ನೆಚ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡಿದೆ. ಅವರು ಕಾಂಗ್ರೆಸ್ ಅನ್ನೋಕ್ಕಿಂತ ಅದು ಕಾನ್ಗ್ರೆಸ್ ಪಕ್ಷ. ಅದು ನನಗೇನು ಅನಿಸ್ತು, ಈ ಮೂಲಕ ಏನು ಆಗ್ರಹ ಮಾಡ್ತಿದ್ದೀನಿ ಈ ಕಾಂಗ್ರೆಸ್ಸಿನ ನಾಯಕರಿಗೆ ಅಂದರೆ, ನೀವು ಈ ಥರ ದೇಶ ಒಡೆಯುವ, ಧರ್ಮ ಒಡೆಯುವ ಹೇಳಿಕೆ ಕೊಡೋ ಬದಲು ನೀವು ಮುಸ್ಲಿಂ ಲೀಗ್ ಜೊತೆ ಮಿಲನ ಆಗಿಬಿಡಿ, ನಿಮ್ಮ ಪಕ್ಷನ ಮುಸ್ಲಿಂ ಲೀಗ್ ಅಂತ ಕರೆದುಬಿಡಿ. ಹಾಗಾಗಿ ನೋಡಿ, ಯಾವಾಗ ಈ ದೇಶದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ಈ ಥರದ್ದು ಹೀನ ಕೃತ್ಯಗಳು ನಡೆದಿದೆ, ದೇಶದ ಐಕ್ಯತೆಗೆ ಯಾವಾಗ ಧಕ್ಕೆ ಆಗಿದೆ, ಆ ಸಮಯದಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಭಾಳ ಕಠೋರವಾಗಿ ಹೋರಾಟ ಮಾಡಿದೆ, ಅದನ್ನು ಖಂಡಿಸಿದೆ. ಹಾಗೆ ಇದರ ಸಲುವಾಗಿ ಇವತ್ತು ಬೆಂಗಳೂರು ಮಹಾನಗರ ಯುವ ಮೋರ್ಚಾದ ವತಿಯಿಂದ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರಾದ ಧೀರಜ್ ಮುನ್ರಾಜ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಂದೀಪ್ ರವಿಯವರು, ರಾಜ್ಯ ಕಾರ್ಯದರ್ಶಿ ಬೆಂಗಳೂರೇ ಆದಂಥ ದೀಪಕ್ ಗೌಡ್ರವರ ನೇತೃತ್ವದಲ್ಲಿ ನಾವಿವತ್ತು ಯುವ ಮೋರ್ಚಾ ಈ ಸ್ಟ್ರೈಕನ್ನು ಮಾಡಿದ್ದೀವಿ. ಈ ಮೂಲಕ ಏನು ಆಗ್ರಹ ಮಾಡ್ತಿದ್ದೀವಿ ಅಂತಂದರೆ, ಅವರಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಈ ರಾಜಕೀಯ ನಾಯಕರಿಗೆ ಇಂಥ ಆಡಲ್ದಂಗೆ ಅವರ ಬಾಯನ್ನು ಕಟ್ಟಾಕಬೇಕು. ಮತ್ತೆಲ್ಲರಿಗೂ ಇದೊಂದು ಪಾಠ ಆಗಬೇಕು. ಮುಂದೆ ಯಾರೂ ಈ ಥರ ಮಾತಾಡಬಾರ್ದು ದೇಶ ಮತ್ತು ಧರ್ಮ ವಿಷಯ ಬಂದಾಗ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಪ್ರಪಂಚದ ಅತಿ ದೊಡ್ಡ ಪಕ್ಷ. RSSಸು ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ. ಈ ದೇಶದ ಪ್ರತಿಯೊಂದು ಹೆಜ್ಜೆಯ ಸೇವೆಗಳಲ್ಲೂ RSS ತೊಡಗಿಸ್ಕೊಂಡಿದೆ. RSSನಿಂದ ಈ ದೇಶದ ಐಕ್ಯತೆಗೆ ಧಕ್ಕೆ ತರುವ ಒಂದು ಸಣ್ಣ ಕೆಲಸಗಳು ಕೂಡ ಆಗಿಲ್ಲ. ನಾನು RSSನ ಸ್ವಯಂ ಸೇವಕ, ನಾನು RSSನ ಸ್ವಯಂ ಸೇವಕನಾಗೇ ಬದುಕನ್ನು ಕಟ್ಕೊಂಡಿದ್ದು. ಹಾಗಾಗಿ ಯಾಕೆ ಸರ್ ಅವ್ರಿಗೆ ಈ ಮಟ್ಟದಲ್ಲಿ ದ್ವೇಷ ಸರ್ಪ ಇದ್ದಂಗೆ ಅಂತ ಹೇಳಿದಾರಲ್ಲ, ಅವರಿಗೆ ನೋಡಿ, ವೋಟ್ ಬ್ಯಾಂಕಿನ ರಾಜಕೀಯ.
ಇಸ್ಲಾಂ ಫೋಬಿಯಾ, ಮುಸ್ಲಿಮರೇ ಅವ್ರು ಓಟು ಅಂತ ಅನ್ಸ್ಕೊಂಡಿದ್ದಾರೆ. ದಾವಣಗೆರೆ ಚುನಾವಣೆಯಲ್ಲಿ ಅವ್ರಿಗೆ ಪಾಠ ಕಲಿಸ್ತಾರೆ. ಮುಸ್ಲಿಮರನ್ನ ಚೂ ಬಿಡ್ತಾರೆ ಅನ್ಸಲ್ವಾ ಸರ್ ಹಿಂದೂಗಳ ಮೇಲೆ? ಈಗ ನಮಗೆ ಮೊದಲು ಅನಿಸ್ತಿತ್ತು ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಆಗ್ತಿದೆ, ಇದಕ್ಕೆ ಪಾಕಿಸ್ತಾನ ಅಥವಾ ಇನ್ಯಾವುದೋ ದೇಶ ಕುಮ್ಮಕ್ಕು ಕೊಡ್ತಾ ಇದೆ ಅಂತ. ನೇರವಾಗಿ ಹೇಳ್ತಿದ್ದೀನಿ, ಅವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಕೂಡ ದೇಶದಲ್ಲಿ ಆಗುವ ಟೆರರಿಸ್ಟ್ ಅಟ್ಯಾಕ್ಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ದೇಶದಲ್ಲಿ ಆಗುವ ದೇಶ ವಿರೋಧಿಯ ಅಷ್ಟು ಚಟುವಟಿಕೆಗಳಿಗೆ ಹಿಂದುಗಡೆಯಿಂದ ಕಾಂಗ್ರೆಸ್ಸೇ ಕಾರಣ ಅಂತ